ಜೀವನ ಚಾಲೆಂಜಿಂಗ್ ಆಗಿದ್ರೆ ಉತ್ಸಾಹ ಹುಮ್ಮಸ್ಸು ಎಲ್ಲವೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೆ ಆನ್ಲೈನ್ನಲ್ಲಿ ಬರುವಂತಹ ಚಾಲೆಂಜ್ಗಳನ್ನು ಸ್ವೀಕರಿಸಿ ಮಾಡಬಾರದನ್ನ ಮಾಡಿದ್ರೆ ಜೀವಕ್ಕೆ ಕುತ್ತು ಬಂದುಬಿಡುತ್ತೆ. ಸದ್ಯ ಬ್ರೆಜಿಲ್ನಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಬಟರ್ಫ್ಲೈ ಅನ್ನುವಂತಹ ಹುಚ್ಚು ಚಾಲೆಂಜ್ ಒಬ್ಬ ಯುವಕನ ಪ್ರಾಣವನ್ನೇ ತೆಗೆದುಬಿಟ್ಟಿದೆ. ಏನಿದು ಬಟರ್ಫ್ಲೈ ಚಾಲೆಂಜ್ ನೋಡ್ತಾ ಹೋಗೋಣ. ಬ್ರೆಜಿಲ್ನ 14 ವರ್ಷದ ಡೇವಿ ನ್ಯೂನ್ಸ್ ಮೊರೇನಾ ಈ ಹುಚ್ಚು ಸಾಹಸಕ್ಕೆ ಕೈ ಹಾಕ್ತವನು. ಆನ್ಲೈನ್ನಲ್ಲಿ ಚಾಲೆಂಜ್ ತೆಗೆದುಕೊಂಡಿದ್ದಂತಹ ಡೇವಿ ನ್ಯೂನ್ಸ್ ಮೊರೇರಾ ಬಟರ್ಫ್ಲೈ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿದ್ದ. ಆನ್ಲೈನ್ನಲ್ಲಿರುವಂತಹ ಒಂದು ವಿಚಿತ್ರ ಸವಾಲಿದು. ಬಟರ್ಫ್ಲೈ ಚಾಲೆಂಜ್ನಲ್ಲಿ ನೀರಿನಲ್ಲಿ ಚಿಟ್ಟೆಯ ಅವಶೇಷವನ್ನ ಸೇರಿಸಿ ಇಂಜೆಕ್ಷನ್ ತೆಗೆದುಕೊಳ್ಬೇಕಂತೆ. ಇದರಿಂದ ದೇಹದಲ್ಲಿ ಸೋಂಕು ಹೆಚ್ಚಾಗಿ ಅಂಗಾಂಗ ವೈಫಲ್ಯ ಆಗಿ ರಕ್ತದೊತ್ತಡವೂ ಇಳಿಕೆಯಾಗುತ್ತೆ. ಇಂಜೆಕ್ಷನ್ನಿಂದ ದೇಹಕ್ಕೆ ನೀರನ್ನ ಸೇರಿಸಿಕೊಂಡು ಪ್ರಾಣ ಬಿಡಬೇಕು. ಇದೇ ಚಾಲೆಂಜ್. ಮನೆಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಡೇವಿ ಈ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿದ್ದ. ಮಾಡಿ ತೋರಿಸ್ತೀನಿ ನಾನು ಅಂತ ಬೀಗಿದ್ದ. ನೀರಿನಲ್ಲಿ ಮುಳುಗಿ ತನ್ನ ಕಾಲಿಗೆ ಡೇವಿ ನೀರನ್ನ ಇಂಜೆಕ್ಟ್ ಮಾಡ್ಕೊಂಡಿದ್ದಾನೆ. ಆ ನಂತರ ದಿಢೀರಂತ ಅಸ್ವಸ್ಥನಾಗಿ ಹಾಸಿಗೆ ಹಿಡಿದಿದ್ದ 14ರ ಹುಡುಗ ತಂದೆಗೆ ಆಟ ಆಡುವಾಗ ಪೆಟ್ಟಾಯಿತು ಅಂತ ಸುಳ್ಳು ಬೇರೆ ಹೇಳಿದ್ದ. ಆ ನಂತರ ಆಸ್ಪತ್ರೆಗೆ ದಾಖಲು ಮಾಡಿ ಪರಿಶೀಲನೆ ಮಾಡಿದಾಗ ಸತ್ಯ ಬಯಲಾಗಿದೆ. ಡೇವಿ ನ್ಯೂನ್ಸ್ ಇಂಜೆಕ್ಟ್ ಮಾಡಿಕೊಂಡಿದ್ದಂತಹ ಕಾಲಿನಲ್ಲಿ ಗಾಯ ಕಾಣಿಸಿತ್ತು. ಆಗ ವೈದ್ಯರು ಕೇಳಿದಾಗ ತಾನೇ ಇಂಜೆಕ್ಟ್ ಮಾಡಿಕೊಂಡಿದ್ದಂತಹ ಸತ್ಯವನ್ನ ಆತ ಬಾಯ್ಬಿಟ್ಟಿದ್ದಾನೆ. ಆ ನಂತರ ಚಿಕಿತ್ಸೆ ಕೊಡಿಸಿದ್ರೂ ಕೂಡ 7 ದಿನಗಳ ಕಾಲ ನರಳಿ ಪ್ರಾಣ ಬಿಟ್ಟಿದ್ದಾನೆ 14ರ ಹುಡುಗ ಡೇವಿ ನ್ಯೂನ್ಸ್. ಈ ರೀತಿಯಾದಂತಹ ಚಾಲೆಂಜ್ಗಳು ಆಗಾಗ ಆನ್ಲೈನ್ನಲ್ಲಿ ಸದ್ದು ಮಾಡ್ತಾನೆ ಇರುತ್ತವೆ. ಈಗಾಗಲೇ ಇಂತಹ ಹಲವು ಚಾಲೆಂಜ್ಗಳಿಗೆ ವಿಶ್ವದಾದ್ಯಂತ ಭಾರತವೂ ಸೇರಿ ಅನೇಕ ಮಕ್ಕಳು ಪ್ರಾಣವನ್ನೇ ಬಲಿ ಕೊಟ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.